ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಹುಕ್ಕೇರಿಯಲ್ಲಿ ಕಾಲೇಜಿನ ಹುಡುಗರು, ಗ್ರಾಮಸ್ಥರು, ಗ್ರಾಮದ ಹಿರಿಯರು, ತಾಲೂಕಿನ ಹಿರಿಯರು, ಪೂಜ್ಯರು ಕೂಡಿ ಇವತ್ತು ಹುಕ್ಕೇರಿ ಗ್ರಾಮದೊಳಗೆ ಶಹರದೊಳಗೆ ತರಂಗ ಯಾತ್ರಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಹುಟ್ಟುಹಾಕೋದು. ಹಾಗೆಯೇ ಅವರು ಕೂಡ ಇದನ್ನು ನೋಡಿದರೆ ದೇಶ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಯಾವುದೇ ಒಂದು ಹಬ್ಬವನ್ನು ಹೆಂಗೆ ನಾವು ಆಚರಿಸ್ತೇವೆ ಅಂದರೆ ಈಗ ದೀಪಾವಳಿ ಬರ್ತಿರ್ತೈತಿ. ದೀಪಾವಳಿ ಬರೋದು ಮುಂಚೆನೇ ನಾವು ಎಲ್ಲ ಹೊಸ ಅರಿವಿ ಆಗಲಿ ಅಥವಾ ತಿಂಡಿಗಳನ್ನಾಗಲಿ ಹೆಂಗೆ ಮಾಡ್ತೀವಿ, ಹಾಗೆಲ್ಲ ಕೂಡ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯೂ ಕೂಡ ನಾವು ಆಚರಣೆ ಮಾಡಬೇಕು. ಅದು ನಾಳೆನೇ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಅದಕ್ಕೆ ಆ ಅಂಗವಾಗಿ ನಾವು ತಿರಂಗ ಯಾತ್ರಾವನ್ನು ಮಾಡ್ತಾಯಿದ್ವಿ. ಮೊನ್ನೆ 10ನೇ ತಾರೀಕು ಸಂಕೇಶ್ವರ ಪಟ್ಟಣದಲ್ಲಿ ತಿರಂಗ ಬೈಕ್ ರ್ಯಾಲಿಯನ್ನು ಮಾಡಿದ್ವಿ. ಹಾಗೆಯೇ ಇಲ್ಲಿ ತಿರಂಗ ರ್ಯಾಲಿ ಅಂದರೆ ನಮ್ಮ ರಾಷ್ಟ್ರಧ್ವಜನ ಹಿಡ್ಕೊಂಡು ಹುಕ್ಕೇರಿಯ ಪ್ರಮುಖ ರಸ್ತೆಗಳಲ್ಲಿ ಅದನ್ನು ತೊಗೊಂಡು ಹೋಗುವಂಥ ಆಗಿರಲಿ ಅಥವಾ ಇನ್ನೂ ಅನೇಕ ಗ್ರಾಮಸ್ಥರನ್ನು ಈ ತಿರಂಗ ಯಾತ್ರೆ ಕೂಡಿಸಿ ನಾವು ಏನು ಯಾತ್ರೆಯನ್ನು ಕೈಗೊಳ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ತಾಲೂಕಿನ ಎಲ್ಲ ಜನತೆಗೆ ನಮ್ಮ ಕುಟುಂಬ ವತಿಯಿಂದ, ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಗಲಿ ಅಥವಾ ನಮ್ಮ ಎಲ್ಲ ಹಿರಿಯರ ವತಿಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋರಿ ನಾನು